ಎಲ್ರಿಗೂ ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಪಾ. ಇವತ್ತೊಂದು ಸಣ್ಣ ತಂತ ಪರಿಹಾರ ತೊಗೊಂಬಂದಿದ್ದೀನಿ. ಏನಂದರೆ, ಯಾರಾದರೂ ಸುಮ್ಮನೆ ನಮಗೆ ಬೇಕಂತಲೇ ಕಿರಿಕ್ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ. ಅವರು ಹೆಸರನ್ನ ನಾವು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋಕ್ಕೂ ಆಗೋಲ್ಲ, ಅಥವಾ ಮನಸ್ಸೊಳಗಡೆ ಇಟ್ಕೊಳ್ಳೋಕ್ಕೂ ಆಗೋಲ್ಲ. ಸೊ ಆ ಥರ ಎಲ್ಲ ಒಂಥರ ಕಿರಿಕ್ ಮಾಡ್ತಾ ಇರ್ತಾರೆ. ಕಿರಿಕ್ ಅಂತಲೇ ಅಂದ್ಕೊಳ್ಳಿ ಇದನ್ನು. ಕೆಲವರು ಒಂಥರ ಮುಂದೆ ಒಂಥರ ಮಾತಾಡೋದು, ಹಿಂದೆ ಒಂಥರ ಮಾತಾಡೋದು, ಅಥವಾ ಇನ್ನಿಬ್ಬರ ಹತ್ರ ಒಂಥರ ಮಾತಾಡೋದು, ನಮ್ಮ ಹೆಸರುಗಳನ್ನ ಹಾಳು ಮಾಡಬೇಕು ಅಂತ ಇರ್ತಾರಲ್ಲ ಬೇಕಂತ ಹೇಳ್ಬಿಟ್ಟು. ಸೊ ಅಂಥವ್ರಿಗೆ ಈ ಥರ ಪರಿಹಾರ ಮಾಡಿ. ಯಾವುದು ಅಂತಂದರೆ, ಒಂದು ಸಣ್ಣದು ವೈಟ್ ಪೇಪರ್ ತೊಗೊಳ್ಳಿ. ಆ ವೈಟ್ ಪೇಪರ್ ತೊಗೊಂಡ್ಬಿಟ್ಟು ಆ ವ್ಯಕ್ತಿ ಯಾರು ಅಂತ ನಿಮಗೆ ಪರ್ಟಿಕ್ಯುಲರಾಗಿ ಗೊತ್ತಿರುತ್ತೆ ಅಂತ ಅಂದ್ಕೊಳ್ಳಿ. ಅವ್ರ ಹೆಸರನ್ನ ನೀವು ಬರೀಬೇಕು ಆ ಪೇಪರ್ ಮೇಲೆ. ಅದು ಎಷ್ಟು ಬರೀಬೇಕು ಅಂತಂದರೆ 108 ಸಣ್ಣ ಸಣ್ಣ ಪೇಪರ್ನೇ ತೊಗೊಳ್ಬೇಕು. ಪ್ಲೇನ್ ಶೀಟ್ ತೊಗೊಳ್ಳಿ, ಕಟ್ ಮಾಡ್ಕೊಳ್ಳಿ. 108 ಪೇಪರ್ ತೊಗೊಂಡು ಆ ವ್ಯಕ್ತಿಯ ಹೆಸರು ಬರ್ಕೊಳ್ಳಿ. ಯಾರೋ ಒಂದು ಹೆಸರು ಬರೀತೀರಿ, ಅದನ್ನು ನೀವೇನು ಮಾಡಬೇಕು ಅಂದರೆ ಕ್ಲೀನಾಗಿ ಸುತ್ಕೋಬೇಕು. ಸುತ್ತಬಿಟ್ಟು ನೀವು ಅದನ್ನು ಯಾವತ್ತು ಬರೀಬೇಕು ಅಂದರೆ ಅಮಾವಾಸ್ಯೆ ದಿನ, ತಪ್ಪಿದ್ರೆ ಹುಣ್ಣಿಮೆಯ ದಿನವೇ ಬರೀಬೇಕು. ಆನಂತರ ಏನು ಮಾಡಬೇಕು ಅಂದರೆ, ಆ 108 ಪೇಪರ್ನ ರೋಲ್ ಮಾಡಿರ್ತೀರಲ್ಲ, ಪ್ರತಿದಿನ 10 ದಿನನೂ 10 ಪೇಪರ್ನ ತೊಗೋಬೇಕು. ಈ ಥರ ಕೈಯಲ್ಲಿ ಇಟ್ಕೋಬೇಕು. ಈ ಥರ ಕ್ಲೀನಾಗಿ ಇಳೆ ತಕ್ಕೋಬೇಕು. ಇಳೆ ತಕ್ಕೊಂಡು ಹೋಗ್ಬಿಟ್ಟು ನೀವು ಯಾವುದಾದ್ರೂ ಹರಿಯುವ ನೀರು ಕಡೆಗೆ ಅದನ್ನು ಬಿಟ್ಬಿಡ್ಬೇಕು. ಫಸ್ಟು 10 ಡೇಸ್. ಅದೆಷ್ಟಾಯಿತು, 100 ಖಾಲಿ ಆಯಿತು. ಇನ್ನು 8 ಉಳ್ಕೊಳ್ಳುತ್ತೆ. ಸೊ ಕೊನೆಯ ದಿನ 8 ಇರುತ್ತೆ. ಆ 8ನ ನೀವೇನು ಮಾಡಬೇಕು, ಮತ್ತು ಎಗೇನ್ ಬಂದುಬಿಟ್ಟು 8ನ ಇಳೆ ತೆಗೆದ್ಬಿಟ್ಟು ಬಿಟ್ಬಿಡ್ಬೇಕು. ಆನಂತರ ನೀವು ಮನೆಗೆ ಬರಬೇಕು. ಈ ಪರಿಹಾರನ ನೀವು ಮಾಡಿ ನೋಡಿ. ಆದರೆ ಈ ಪರಿಹಾರನ ಯಾರಿಗೂ ಹೇಳಕ್ಕೆ ಹೋಗ್ಬಿಡಿ, ನಾನು ಈ ಥರ ಮಾಡ್ಕೊಂಡಿದ್ದೆ, ಈ ಪರಿಹಾರ ಮಾಡ್ಕೊಂಡ್ಮೇಲೆ ನನಗೆ ಸರಿ ಆಯಿತು ಅಂತ. ಆನಂತರ ದಿನಗಳಲ್ಲಿ ಬೇಕಾದರೆ ಹೇಳಿ. ಆ 10 ದಿನ ನೀವೇನು ಪರಿಹಾರ ಮಾಡ್ತೀರಿ ಅದನ್ನು ಯಾರಿಗೂ ಹೇಳಕ್ಕೆ ಹೋಗ್ಬಿಡಿ. ಕೊನೆಯ ದಿನವೂ ಮಾಡಿಬಿಟ್ಟು, ಜೊತೆಗೆ ಆ ನಂತರದಲ್ಲಿ ನೀವು ಮನೆಗೆ ಬಂದ ನಂತರ ಏನು ಮಾಡಬೇಕು ಅಂದರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂಥ ಯಾವುದಾದ್ರೂ ಗ್ರಾಮ ದೇವತೆ ಅಂತ ನಾವು ಏನು ಹೇಳ್ತೀವಿ, ಆ ಗ್ರಾಮ ದೇವತೆ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ನಮಸ್ಕಾರವನ್ನು ಹಾಕ್ಕೊಂಡು ಬನ್ನಿ. ಆ ನಂತರದಲ್ಲಿ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.